ಶಿರಸಿಯಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ಲಯನ್ಸ್ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ನಾಟಕ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್, ಶಿರಸಿ ಲಯನ್ಸ್ ಎಜುಕೇಷನ್ ಸೊಸೈಟಿ ಹಾಗೂ ಶಿರಸಿ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗಳ ಸಹಯೋಗದಲ್ಲಿ ನಡೆದ ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ಲಯನ್ಸ್ ವಿದ್ಯಾರ್ಥಿಗಳ ನಾಟಕ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದೆ. ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥೆ ಮುಕ್ತಾ ನಾಯ್ಕ್ ಹಾಗೂ ವಿಜ್ಞಾನ ಶಿಕ್ಷಕಿ ಪವಿತ್ರ ನಾಯಕ ರಚಿಸಿರುವ ಅರ್ಧ ಸತ್ಯ ದಿ ಹಾಲ್ಫ್ ಟ್ರೂತ್ ಎಂಬ ಈ ನಾಟಕವನ್ನ ಆರ್.ಕೆ. ಶಿವಕುಮಾರ್ ನಿರ್ದೇಶಿಸಿದ್ರು. ಲಕ್ಷ್ಮೀ ಪ್ರದೀಪ್ ಮತ್ತು ಪೃಥ್ವಿ ಹೆಗಡೆ ರಂಗ ಪರಿಕರ ಒದಗಿಸಿರುವ ನಾಟಕದಲ್ಲಿ ಸಿಂಚನಾ ಶೆಟ್ಟಿ ಹಿನ್ನೆಲೆ ಸಂಗೀತದ ಜವಾಬ್ದಾರಿ ನಿರ್ವಹಣೆ ಮಾಡಿದರು. ಹತ್ತು ವರ್ಗದ ವಿದ್ಯಾರ್ಥಿಗಳಾದ ಪೃಥ್ವಿ ಹೆಗಡೆ, ಸಿಂಚನಾ ಶೆಟ್ಟಿ, ಭುವನಾ ಹೆಗಡೆ, ಸಹನಾ ಭಟ್, ಸಂತೋಷಿ ಪಟಗಾರ್, ಪ್ರತೀಕ್ಷಾ ಹೆಗಡೆ, ಭೂಮಿ ಶೆಟ್ಟಿ, ಶಾಂಭವಿ ಕುಮಟಾಕರ್ ಮನೋಜ್ಞವಾಗಿ ಅಭಿನಯಿಸಿದ ನಾಟಕವು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಇದೇ ನಾಟಕದ ಅತ್ಯುತ್ತಮ ನಿರ್ದೇಶನಕ್ಕಾಗಿ ಶಿವಕುಮಾರ್ ಅವರಿಗೆ ಉತ್ತಮ ನಿರ್ದೇಶಕ ಪ್ರಶಸ್ತಿ ಲಭಿಸಿದ್ದು ಉಲ್ಲೇಖನೀಯವಾಗಿದೆ. ಇದಕ್ಕೂ ಮುನ್ನ ನಡೆದ ಉದ್ಘಾಟನಾ ಸಮಾರಂಭವನ್ನು ಶಿರಸಿ ಲಯನ್ಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಂಜೆಎಫ್ ಲಯನ್ ಪ್ರಭಾಕರ್ ಹೆಗಡೆ ನಿರ್ವಹಿಸಿದ್ರು. ಡಯಟ್ ಪ್ರಾಚಾರ್ಯ ಎಂಎಸ್ ಹೆಗಡೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ಬಿಇಒ ನಾಗರಾಜ ನಾಯ್ಕ್, ಡಯಟ್ ಉಪನ್ಯಾಸಕರಾದ ನಾರಾಯಣ ಭಾಗವತ, ಭಾಸ್ಕರ್ ಹೆಗಡೆ, ಲಯನ್ಸ್ ಕಾಲೇಜು ಮತ್ತು ಸಮೂಹ ಶಾಲೆಗಳ ಪ್ರಾಂಶುಪಾಲ ಶಶಾಂಕ್ ಹೆಗಡೆ ಇತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.